ನಮಸ್ಕಾರ. ನಾನು ತುಫಿ ಅಪ್ಲಿಕೇಶನ್ನಿಂದ ಗುಲಾಬ್ ಪಟೇಲ್. ಟಫಿ ಅಪ್ಲಿಕೇಶನ್ನಲ್ಲಿ ವಿದ್ಯಾರ್ಥಿ ಲಾಗಿನ್ ಮಾಡುವುದು ಹೇಗೆ ಎಂದು ಇಲ್ಲಿ ನಾವು ಕಲಿಯುತ್ತೇವೆ. ವಿದ್ಯಾರ್ಥಿ ಪ್ರೊಫೈಲ್ನಿಂದ ನೇರವಾಗಿ ನಮ್ಮ ವಿದ್ಯಾರ್ಥಿಗೆ ಅಪ್ಲಿಕೇಶನ್ ಲಿಂಕ್ ಮತ್ತು ಐಡಿ ಪಾಸ್ವರ್ಡ್ ಅನ್ನು ನಾವು ಕಳುಹಿಸಬಹುದಾದ ವಿದ್ಯಾರ್ಥಿ ವಿಡಿಯೋವನ್ನು ಸೇರಿಸಲು ಮತ್ತು ವೀಕ್ಷಿಸಲು ನಾನು ನಿಮಗೆ ತೋರಿಸಿದ್ದೇನೆ. ನಮ್ಮ ವಿದ್ಯಾರ್ಥಿಗೆ ನಾವು ಹೇಗೆ ಐಡಿ, ಪಾಸ್ವರ್ಡ್ ಮತ್ತು ಅಪ್ಲಿಕೇಶನ್ ಲಿಂಕ್ ಅನ್ನು ಕಳುಹಿಸಬಹುದು ಮತ್ತು ಅಲ್ಲಿಂದ ವಿದ್ಯಾರ್ಥಿ ಲಾಗಿನ್ ಅನ್ನು ಹೇಗೆ ಪ್ರಾರಂಭಿಸಬಹುದು ಎಂದು ನಾನು ನಿಮಗೆ ಮತ್ತೆ ತೋರಿಸುತ್ತೇನೆ. ವಿದ್ಯಾರ್ಥಿ ವಿವರಕ್ಕೆ ಹೋಗಿ ಮತ್ತು ವೈಯಕ್ತಿಕ ಮಾಹಿತಿಯ ಕೆಳಗೆ ಹೋಗಿ ಈ ಕಾರ್ಡ್ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ವಿದ್ಯಾರ್ಥಿ ವಾಟ್ಸಾಪ್ ಸಂದೇಶಕ್ಕೆ ಐಡಿ, ಪಾಸ್ವರ್ಡ್ ಮತ್ತು ಅಪ್ಲಿಕೇಶನ್ ಲಿಂಕ್ ಅನ್ನು ಕಳುಹಿಸುತ್ತದೆ. ಈಗ ನಾನು ನಿರ್ವಾಹಕ ಕಡೆಯಿಂದ ಲಾಗ್ ಔಟ್ ಆಗಿದ್ದೇನೆ ಮತ್ತು ವಿದ್ಯಾರ್ಥಿ ಕಡೆಯಿಂದ ಲಾಗಿನ್ ಆಗಲು ಪ್ರಯತ್ನಿಸುತ್ತೇನೆ. ಅಪ್ಲಿಕೇಶನ್ ಅನ್ನು ಮತ್ತೆ ತೆರೆಯುವಾಗ ಅಪ್ಲಿಕೇಶನ್ ನಿಮಗೆ 3 ಆಯ್ಕೆಯನ್ನು ತೋರಿಸುತ್ತದೆ. ಮೊದಲು ನಿರ್ವಹಣೆ ಲಾಗಿನ್, ಎರಡನೆಯದು ಶಿಕ್ಷಕರ ಲಾಗಿನ್ ಮತ್ತು ಮೂರನೆಯದು ವಿದ್ಯಾರ್ಥಿ ಲಾಗಿನ್. ವಿದ್ಯಾರ್ಥಿ ಲಾಗಿನ್ ಪುಟಕ್ಕೆ ಬನ್ನಿ. ಇಲ್ಲಿ ನೀವು ಬಯಸಿದರೆ ನಿಮ್ಮ ಭಾಷೆಯನ್ನು ಬದಲಾಯಿಸಬಹುದು. ಮೊದಲು ಸಂದೇಶದಿಂದ ನಿರ್ವಹಣೆ ಜಿಮೇಲ್ ಅನ್ನು ಸೇರಿಸಿ. ನಂತರ ಸಂದೇಶದಿಂದ ವಿದ್ಯಾರ್ಥಿ ಕೀಲಿಯನ್ನು ಸೇರಿಸಿ. ನಂತರ ಲಾಗಿನ್ ಕ್ಲಿಕ್ ಮಾಡಿ. ನೀವು ಲಾಗಿನ್ ಅಪ್ಲಿಕೇಶನ್ ಅನ್ನು ಕ್ಲಿಕ್ ಮಾಡಿದಾಗ ಪರಿಶೀಲನೆಗಾಗಿ ಯಾವುದೇ ಜಿಮೇಲ್ ಖಾತೆಯನ್ನು ಕೇಳುತ್ತದೆ. ಯಾವುದೇ ಜಿಮೇಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಮುಂದುವರಿಸಿ. ಮತ್ತು ನೀವು ಯಶಸ್ವಿಯಾಗಿದ್ದೀರಾ. ವಿದ್ಯಾರ್ಥಿಗಳ ಪ್ರೊಫೈಲ್ಗೆ ಸಂಪೂರ್ಣವಾಗಿ ಲಾಗಿನ್ ಆಗಿ. ಟಾಪ್ ಆಫ್ ಸ್ಕ್ರೀನ್ ಅಪ್ಲಿಕೇಶನ್ನಲ್ಲಿ ವಿದ್ಯಾರ್ಥಿಗಳ ಚಿತ್ರ, ಹೆಸರು ಮತ್ತು ಬ್ಯಾಚ್ ಹೆಸರನ್ನು ತೋರಿಸುತ್ತದೆ. ಮುಂದಿನ ಕಾರ್ಡ್ನಲ್ಲಿ ಅಪ್ಲಿಕೇಶನ್ ಇಂದಿನ ಹಾಜರಾತಿ ಸ್ಥಿತಿಯನ್ನು ತೋರಿಸುತ್ತದೆ. ನೀವು ಹಾಜರಾತಿ ಸ್ಥಿತಿಯ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ವಿದ್ಯಾರ್ಥಿಗಳ ಹಾಜರಾತಿ ಸಾರಾಂಶ ತಿಂಗಳ ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ. ನಂತರ ಅಪ್ಲಿಕೇಶನ್ ಬಾಕಿ ಇರುವ ಶುಲ್ಕ ಕಾರ್ಡ್ ಅನ್ನು ತೋರಿಸುತ್ತದೆ. ಯಾವುದೇ ಬಾಕಿ ಉಳಿದಿದ್ದರೆ, ಲಭ್ಯವಿಲ್ಲದಿದ್ದರೆ ಬಾಕಿ ಇರುವ ಶುಲ್ಕ ಕಾರ್ಡ್ ಮರೆಮಾಡುತ್ತದೆ. ತದನಂತರ ಅಪ್ಲಿಕೇಶನ್ ಲಭ್ಯವಿದ್ದರೆ ವಿದ್ಯಾರ್ಥಿಗಳಿಂದ ಕೊನೆಯ ಪಾವತಿಸಿದ ಶುಲ್ಕವನ್ನು ತೋರಿಸುತ್ತದೆ. ಲಭ್ಯವಿಲ್ಲದಿದ್ದರೆ ಈ ಕಾರ್ಡ್ ಮರೆಮಾಡಲ್ಪಡುತ್ತದೆ. ಮತ್ತು ಕೊನೆಯದಾಗಿ ಅಪ್ಲಿಕೇಶನ್ ವಿದ್ಯಾರ್ಥಿಗಳ ಕೆಲವು ಪರೀಕ್ಷೆಗಳ ಡೇಟಾವನ್ನು ತೋರಿಸುತ್ತದೆ. ನೀವು ಎಲ್ಲಾ ಪರೀಕ್ಷೆಗಳನ್ನು ಪರಿಶೀಲಿಸಲು ಬಯಸಿದರೆ ಆ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆ ವಿದ್ಯಾರ್ಥಿಯಿಂದ ಅಪ್ಲಿಕೇಶನ್ ನಿಮಗೆ ಎಲ್ಲಾ ಪರೀಕ್ಷೆಗಳನ್ನು ತೋರಿಸುತ್ತದೆ. ಎಲ್ಲ ಕಾರ್ಯಗಳನ್ನು ಹೊಂದಿಸುವಲ್ಲಿ ನಿರ್ವಾಹಕ ಬದಿಯಂತೆಯೇ ಇರುತ್ತದೆ. ಕೆಲವು ಕಾರ್ಯಗಳು ಕಾಣೆಯಾಗಿವೆ ಏಕೆಂದರೆ ಅವು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿಲ್ಲ, ಆದ್ದರಿಂದ ನಾವು ಆ ಕಾರ್ಯವನ್ನು ವಿದ್ಯಾರ್ಥಿ ಸೈಡ್ ಲಾಗಿನ್ನಲ್ಲಿ ತೆಗೆದುಹಾಕಿದ್ದೇವೆ. ಇಲ್ಲಿ ನಾವು ವಿದ್ಯಾರ್ಥಿ ಲಾಗಿನ್ ಬಗ್ಗೆ ಎಲ್ಲವನ್ನೂ ಕಲಿತಿದ್ದೇವೆ. ಆದ್ದರಿಂದ ಈಗ ಬೈ, ಸಿ ಯು ಅಗೇನ್. ಗುಡ್ ನೈಟ್, ಗುಡ್ ಮಾರ್ನಿಂಗ್. ನೀವು ಯಾವ ಸಮಯದಲ್ಲಿ ಇದನ್ನು ವೀಕ್ಷಿಸುತ್ತಿದ್ದೀರಿ? ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.